ಮಾಡಬೇಡಿ. ಕಾಂಗ್ರೆಸ್ ಪಕ್ಷದಾಗ ಹೇಳಿದ್ದೆ ಅದು ಈಗ ಇವತ್ತಲ್ಲ, ಬಿಜೆಪಿ ಪಕ್ಷ ಬಂದು ಹೇಳಿ. ಸರ್ ಇನ್ನೊಂದು ವಿಚಾರ, ಇತ್ತೀಚೆಗೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತಂದ್ರೆ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರ ಇದು ಪತನ ಆಯ್ತು, ಒಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಈಗ ಆಕತ್ತ ಹಿಂದ ಆಕತ್ತೆ, ಯಾವ್ದು ಹಿಂದನೂ ಆಗಿರ್ಬೋದು ಈಗೂ ನನಗೆ ಗೊತ್ತಿಲ್ಲ. ನಾನು ನೋಡಿದ ಪತ್ರಿಕಾದಲ್ಲಿ ಓದಿದ್ದೇನೆ, ಟಿವಿಯಲ್ಲಿ ನೋಡಿಲ್ಲ. ನನಗೆ ದೇವೇಗೌಡರು ಹಿರಿಯ ನಾಯಕರು, ಅವ್ರು ಹೇಳಿದಂಥ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳಕ್ಕೆ ಸಣ್ಣ ಹುಡುಗನ, ಅವರು ದೊಡ್ಡ ಮನುಷ್ಯ, ಅವ್ರು ಪ್ರಧಾನಮಂತ್ರಿ ಆದರು. ಆದರೆ ನಾನು ಒಂದು ಯಾಕಂದ್ರೆ ಆಪರೇಷನ್ ಕಮ್ಮಿ ಟೈಮ್ದಲ್ಲಿ ಮೇನ್ ಸೂತ್ರನ ಇರೋದು ನನಗೆ ಅನುಭವ ಇದ್ದದ್ದು ನಾನು ಹೇಳ್ತೀನಿ. ದಯವಿಟ್ಟು ಯಾವ ಹೆಂಗಲ್ಲೇ ದೇವೇಗೌಡ ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮಸ್ಯೆ ಬೀಳಕ್ಕೆ ಮೂಲ ಕಾರಣ ಡಿ ಕೆ ಶಿವಕುಮಾರ್. ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗ ಗೊತ್ತೈತೆ ರಾಜ್ಯದಲ್ಲಿ. ಸುಮ್ಮನೆ ಪಾಪ ಸಿದ್ದರಾಮಯ್ಯ ಅವ್ರನ್ನ ಇದ್ರೊಳಗೆ ಅವ್ರಿಗೆ ಬಗ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ, ಅವ್ರಿಲ್ಲ, ಅವ್ರಿಗೆ ಈ ಥರಲ್ಲಿ ಗೊತ್ತಿಲ್ಲ. ನಾ ಯಾಕಂದ್ರೆ ಮೇನ್ ಪರ್ಸನ್ ಇದ್ದಂದ್ರೆ ನನಗೆ ಗೊತ್ತೈತಿ. ಆ ಸರ್ಕಾರ ತೆಗೆದಾಗ ನಾನೇ ಇದ್ನ, ಅವಾಗ ನನ್ನ ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು, ನಾವು ಒಬ್ಬಲ್ಲಿ ಎಲ್ಲ ಕೂಡಿ ಸರ್ಕಾರ ಕೆಡೋದು. ಆದ್ರೆ ಮೇನ್ ಸ್ಟಾರ್ಟ್ ಮಾಡೋದು ನಾನು. ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಪರೇಷನ್ ಸಂಬಂಧ ಇಲ್ಲ. ದೇವೇಗೌಡರವರು ಯಾವ ಹೆಂಗದ ಅವ್ರಿಗೆ ಗೊತ್ತೈತಿ ಗೊತ್ತಿಲ್ಲ, ಅವ್ರು ಕೇಳ್ರಿ. ನನಗೆ ಗೊತ್ತಿದ್ದು ನನ್ನ ಪ್ರಕಾರ ನಾ ಪ್ರತಿಯೊಂದು ಹಂತದಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರಕ್ಕೆ ಇದ್ದಾಗ ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕೀಯದ ಹಸ್ತಿಕುಮಾರನ್ನ ನಾನು ಕೇಳೋ ಸರ್ಕಾರ ಕೇಳಿದ್ವಿ. ನಾವು ಇಡೀ ರಾಜ್ಯಕ್ಕೆ ಗೊತ್ತೈತಿ. ಇವತ್ತು ಪುನರ್ರಚನೆ ಮಾಡ್ತಾನೆ ಅದನ್ನ ಡಿ ಕೆ ಶಿವಕುಮಾರ್ ಬಿಟ್ಟು ಡಿ ಕೆ ಅವರಿಂದ ಸರ್ಕಾರ ಬಿತ್ತು. ಏನು ಈಗ ಮುಂದಿನ ದೇವೇಗೌಡರು ಸಿದ್ದರಾಮಯ್ಯ ಅಂದಾರ, ಮತ್ತೆ ಹೋಸಲ್ನು ಡಿ ಕೆ ಶಿವಕುಮಾರ್ ಕಾರಣಕ್ಕ ಸರ್ಕಾರ ಪತನ ಐತಿ, ಈ ಬಾರಿನೂ ಡಿ ಕೆ ಶಿವಕುಮಾರ್ ಕಾರಣಕ್ಕ ಪತನ ಆಗ್ಬೋದ? ಅದು ನನಗೆ ಗೊತ್ತಿಲ್ಲ. ನಾಯಕ ಅವಾಗ ನಾವು ಕಾಂಗ್ರೆಸ್ ಇದ್ದಿದ್ದು, ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸಕ, ಭಾರತೀಯ ಜನತಾ ಪಕ್ಷದ ನಿರ್ಣಯ ಇದ್ದು ನಮ್ಮ ಬದ್ಧ. ಆದರೆ ಇವತ್ತು ನನ್ನ ಅನಿಸಿಕೆ ನಮ್ಮ ಮನವಿ ಮಾಡ್ಕೋದಲ್ಲ. ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ತಟಸ್ಥಾಗಿ ಉಳಿಬೇಕಂತ ಮನವಿ ಮಾಡ್ಕೋತಾನೆ ತಮ್ಮ ಮುಖಾಂತರ. ಆ ಅಡಿಯಲ್ಲಿ ಹೋಗಬಾರ್ದು, ನಾವು ವೇಟ್ ಮಾಡಬೇಕು. ಅವ್ರು ಏನು ಮಾಡ್ತಾರೆ, ಅವ್ರು ತನ್ನ ಕೆಲಸ ಅವ್ರು ಬಡದಾಡಲಿ, ಏನು ಬೇಕಾ ಮಾಡಲಿ, ಅವ್ರು ಹೊಲಸು ಬಂದು ನಾವು ಮೈ ಮೇಲೆ ಹಾಕೋಬಾರ್ದು. ನಾವು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ ಚುನಾವಣೆಗೆ ಹೋಗೋದು ಒಳ್ಳೆಯದು, ನನ್ನ ಸ್ವಂತ ಅಭಿಪ್ರಾಯ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ